ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿ ಹೋಗಬೇಕು. ಪ್ರತಿಯೊಂದಕ್ಕೂ ಪ್ರಕೃತಿ ಇದೆ. ಆ ಪ್ರಕೃತಿ ನಮ್ಮದ್ರೆ ಯಾರೂ ಕಟ್ಟಿಲ್ಲ. ಪ್ರಕೃತಿನ ಯಾರು ನಂಬಲ್ವೋ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಸ್ನೇಹಿತರೆ, ಪುದೀನ, ಈ ಮೆಂತಿ ಪುದೀನವನ್ನು ಸ್ವಲ್ಪ ಮಸಾಲೆ ಐಟಮ್ಮು ಯಾವುದೇ ಆಗಲಿ, ವೆಜ್ಜಾಗಿ ನಾನ್ ವೆಜ್ ಮಸಾಲೆ ಐಟಮ್ ಸ್ವಲ್ಪ ಜಾಸ್ತಿ ಆದಾಗ ಈ ಎದೆ ಉರಿ ಬರ್ತದೆ. ಎದೆ ಉರಿ ಬಂದಾಗ ಪ್ರತಿಯೊಬ್ಬರಿಗೂ ಭಯ, ಓಡೋಗ್ತಾರೆ ಆಸ್ಪತ್ರೆಗೆ. ಅಲ್ಲಿ ಪಾಪ ಬಾಗಿಲಲ್ಲಿ ಕಾದಿರ್ತಾರೆ ಎಲ್ಲರೂ ಸೇರಿ, ಯಾರು ಬರ್ತಾರೋ ಪೇಷಂಟು ಅಂತ. ಹೋದ ತಕ್ಷಣ ಅವ್ರಿಗೆ ಹಿಂದು ಮುಂದೆ ನೋಡಲ್ಲ, ಒಂದು ವೀಲ್ ಚೇರ್ ಇದರಲ್ಲಿ ಕುಂಡಿಸ್ಬಿಟ್ಟು ತಳ್ಕೊಂಡೋಗಿ ಆ ಟೆಸ್ಟು ಈ ಟೆಸ್ಟು ಮಾಡಿ, ಮತ್ತು ಆಂಜಿಯೋಗ್ರಾಮ್ ಅದು ಇದು ಮಾಡಿ, ಇನ್ನೊಂದು ಬೈಪಾಸ್ ಅಂತ ಅದಕ್ಕೂ ರೆಕಮೆಂಡ್ ಮಾಡಿ, ಕೊನೆಗೆ ಕೆಲವೊಂದು ಆಸ್ಪತ್ರೆಯಲ್ಲಿ ಏನಿಲ್ಲ ಗ್ಯಾಸ್ಟ್ರಿಕ್ ಅಂತ ಕಳಿಸ್ಬಿಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಸಿಕ್ಕಿದ್ದ ಚಾನ್ಸ್ ಅಂತ ಬೈಪಾಸೇ ಮಾಡಿಬಿಡ್ತಾರೆ. ಅಂತಹ ಒಂದು ಸಮಯ ಬಂದಾಗ ಈ ನಮ್ಮ ಪುದೀನ ಎಲ್ಲಂದರೆ ಅಲ್ಲಿ ಲಭ್ಯ. ಪ್ರತಿಯೊಂದು ಅಂಗಡಿಯಲ್ಲೂ ಪ್ರತಿಯೊಂದು ಇದರಲ್ಲೂ ಇದು ಲಭ್ಯವಿರ್ತದೆ. ಈ ಪುದೀನವನ್ನು ಯಾವ ಥರ ತಯಾರು ಮಾಡ್ಕೋಬೇಕು ಕಷಾಯ ಅಂದರೆ, ಸ್ವಲ್ಪ ಪುದೀನ ಎತ್ಕೊಂಡು, ಒಂದಷ್ಟು ಪುದೀನ, ಒಂದಿಷ್ಟು ಜಾಸ್ತಿ ಆದರೂ ಪರವಾಗಿಲ್ಲ, ಒಂದಿಷ್ಟು ಪುದೀನ ಎತ್ಕೊಂಡು ಅದು ಬಿಡಿಸಿ ಒಂದು ಪಾತ್ರೆಯಲ್ಲಿ ಹಾಕಿ, ಆ ಪಾತ್ರೆಗೆ ಹಸಿ ಶುಂಠಿ ರಸ 1 ಚಮಚ ಹಾಕಿ, ಈ ಹುಣಸೆಹಣ್ಣು 1 ಗ್ರಾಮ್ ಹಾಕಿ, 1 ಗ್ರಾಮಷ್ಟು ಪೆಪ್ಪರ್ ಸೀಡ್ಸ್ ಹಾಕಿ, ಇವೆಲ್ಲ ಹಾಕಿ ಕ್ರಷ್ ಮಾಡಿ. ಇದು ಕ್ರಷ್ ಮಾಡೋದು ಬೇಕಾಗಿಲ್ಲ, ಆದರೆ ಅವೆಲ್ಲ ಕ್ರಷ್ ಮಾಡಿ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಅದನ್ನು ಕಲಸಿ, ಕಾಯಿಸಬಾರ್ದು. ಇಲ್ಲಾಂದರೆ ಲಿಟ್ಲ್ ಬಿಟ್ ವಾರಮ್ ಮಾಡ್ಕೊಳ್ಳಿ. ವಾರಮ್ ಮಾಡಿ ಅಲಾಂಗ್ ವಿತ್ ಲೀಫ್ ಸೇವನೆ ಮಾಡಿ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಮಾಡಿ, ಆ ಎದೆ ಉರಿ ಹೋಗುತ್ತೆ. ಇಂತಹ ರೆಮಿಡಿಯನ್ನು ನಾವು ತಿಳ್ಕೊಂಡು ನಾವೇ ಸ್ವಂತ ಮಾಡ್ಕೊಳ್ಳೋದ್ರಿಂದ ನಮಗೆಂತಹ ಕಾಯಿಲೆ ಇದ್ದರೂ ತೊಲಗಿಸ್ಬೋದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು. ನಮಸ್ಕಾರ ಸ್ನೇಹಿತರೆ.